ನಾವು ಸಮುದ್ರದ ಮೇಲೆ ಅದನ್ನು ಇಟ್ಟು ಬಂದೆವು. ಸಮುದ್ರ ನಡುವೆ
ಊರಿಂದ ಬಂದಿದ್ದಾರೆ, ಅವರಿಗೇನೋ ಬೇಕಂತೆ. ಈ ಕೇಸ ನನಗೆ ಎಂತ ಗೊತ್ತಿಲ್ಲ. ಇವತ್ತು ತಿಳಿಯಾಗಿ ಕಾಣ್ತೀನಿ. ಹೇಗೆ ಹೋಗಿ ಸರಿ ಮೇಡಮ್, ಹೇಳ್ತೀನಿ. ನಿಮ್ಗೂ ಇವರಿಗೂ ಈ ಜನಗಳಿಗೂ ತಿಳಿ ಅಂತ ನಾನು ಹೇಳ್ತೀನಿ. ಆ ಶ್ರೀ ಕೃಷ್ಣದೇವರಾಯನ ಆಳಿದ ವೈಭವದ ಹಿಂದೂ ಸಾಮ್ರಾಜ್ಯದ ಪತನಕ್ಕೆ ಕಾರಣ ಆ ಒಂದು ಯುದ್ಧ. ಅದುವೇ ರಕ್ಕಸ ಜಂಗಡಿ ಯುದ್ಧ. ಸ್ಥಳ ವಿಜಯನಗರದ ಆಸ್ಥಾನ ಹಂಪೆಯ ಇನ್ನೆಷ್ಟು ದಿನ ಈ ಶೋಕ? ನಮ್ಮ ಭಾಗ್ಯದಲ್ಲಿ ಆ ವಿರೂಪಾಕ್ಷ ಪುತ್ರನನ್ನು ಇಷ್ಟೇ ದಿನ ಇಲ್ಲಿ ಘೋಷಿಸಿ ಕಲಿಸಿರಬಹುದು. ನೀನು ದುಃಖಿಸಿದರೆ ಈ ವಿಜಯನಗರವು ದುಃಖಿಸುವುದು. ಸಮಾಧಾನ ತಂದು ಸಮಾಧಾನ. ಪ್ರಭು, ಈ ಸಾಮ್ರಾಜ್ಯವನ್ನು ಕಾಯಲು ಅಸಂಖ್ಯಾತ ಸೈನ್ಯವಿದೆ. ಸಿಂಹದಂತೆ ನೀವಿದ್ದೀರಿ. ಆದರೆ ನನಗಿಲ್ಲಿ ಯಾರಿದ್ದಾರೆ ಪ್ರಭು? ನಮ್ಮ ಕೈಲಿನ ಕುಡಿ ನಮ್ಮನ್ನು ಬಿಟ್ಟು ಹೋಯಿತಲ್ಲ. ನೀನು ಹೇಳುವುದು ಸರಿಯಾಗಿಯೇ ಇದೆ. ಆದರೆ ನೀನು ಧೈರ್ಯವಂತೆ. ವಿಜಯನಗರ ಕುಲತಿಲಕ ಹಿಂದೂ ಸಾಮ್ರಾಟ ಶ್ರೀಕೃಷ್ಣ ದೇವರಾಯನ ಪುತ್ರಿ. ನೀನು ದುಃಖಿಸಿ ನನ್ನನ್ನು ಕುಗ್ಗಿಸಬೇಡ. ನನಗೆ ನಿನ್ನ ತಂದೆ ವಹಿಸಿರುವ ಕಾರ್ಯ ಈ ಸಾಮ್ರಾಜ್ಯದ ಪಾಲನೆ ಮಾಡಬೇಕಾಗಿದೆ. ಸಮಾಧಾನ ದೋಷ ಪಂಚರದಿಂದ ಮಾರಿಗೋರಿಗೆ ಚಿಂತಿಸುವ ವ್ಯರ್ಥದ ಸಮಯ. ನಾವು ಹೀಗೆ ಕುಸಿದರೆ ಅದು ಶತ್ರುಗಳಿಗೆ ಆವಾಡ. ಇದೆಲ್ಲ ಪಕ್ಷದ ಆಟ. ಸರಿಯಾಗಿ ಹೇಳಿದ ವೆಂಕಟಾದ್ರಿ, ಇದು ನಮ್ಮ ನ್ಯೂನತೆ ಆಗಕೂಡದು. ಸತ್ಯಭಾಮ, ನೀವು ಅಂತಃಪುರಕ್ಕೆ ತೆರಳಿ ವಿಶ್ರಾಂತಿ ತೆಗೆದುಕೋ. ದಾಸಿ, ಅವರನ್ನು ಕರೆದುಕೊಂಡು ಹೋಗಿ. ಅಪ್ಪಣೆ ಮಾ. ಏನು ಸೇನಾನೆ? ವಿಜಯನಗರ ಸುಲ್ತಾನ ಅಲಿ ಆದಿಲ್ ಶಾ ಅರಮನೆ ಮಾಡಿ ಕರೆದುಕೊಂಡಿದ್ದಾರೆ. ಸೈನ್ಯದಲ್ಲಿ ಬರ್ತಿದ್ದಾನೇನು? ಇಲ್ಲ ಮಹಾಪ್ರಭು, ಕೆಲವು ಅಂಗರಕ್ಷಕರೊಂದಿಗೆ ಬರುತ್ತಿದ್ದಾರೆ. ತಿರುಮಲರಾಯಲ್ಲಿ ಆತನನ್ನು ಕೂಡಲೇ ಬರ ಹೇಳಿ. ಅಲ್ಲಿ ಆದೇಶ ಆ ಸ್ಥಾನ ತಲುಪುತ್ತಿದ್ದಂತೆ ಶೌಚರ್ಯವೇ. ಆಗಲಿ ಮಹಾಪ್ರಭು. ಅಣ್ಣಾಜನ ಪ್ರಣಾಮಗಳು. ಅಣ್ಣ, ಹೊರ ಹೇಳಿದ್ರಂತೆ ಏನು ವಿಷಯ? ವಿಜಯಪುರ ಸುಲ್ತಾನ ಅಲಿ ಆದೇಶನ ಆಗಮನವಾಗಿದೆ. ರಾಜಕಾಗಿ ಬಂದಿರಬಹುದು ಹೇಳಿ ಸುಲ್ತಾನ. ಹೌದೇ ಅಣ್ಣಾಜಿ? ಏನಾದ್ರೂ ಷಡ್ಯಂತ್ರವನ್ನು ರೂಪಿಸಿಕೊಂಡೇ ಬಂದಿರಬಹುದು. ತಾವು
ಎಚ್ಚರಿಕೆ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಇಲ್ಲಿರುವುದು ಹುಲಿಯನ್ನು ಕಂಡು ಗುರೆಯೊಳಗೆ ಸೇರುವುದು. ಆ ಬಹುಮಣಿಗಳು ಎಷ್ಟೆಲ್ಲ ಷಡ್ಯಂತ್ರ ಕುತಂತ್ರಗಳನ್ನು ರೂಪಿಸಿದ್ದರು. ವೇದಿಸಿದವೇ ನಮ್ಮ ಅಣ್ಣ. ಅಣ್ಣಾಜಿ, ಶತ್ರುಗಳ ಸಾಮರ್ಥ್ಯವನ್ನು ನಿರ್ಲಕ್ಷಿಸುವುದು ನಮ್ಮ ಬುದ್ಧಿಗಳಿತನ. ಮೊದಲೇ ಅವರು ತುರುಕರು. ತಮ್ಮ ಉಳಿವಿಗಾಗಿ ಇನ್ನೊಬ್ಬರ ತಲೆ ಹಿಡಿಯುವುದಕ್ಕೂ ಹೊಡೆಯುವುದಕ್ಕೂ ಹೇಸುವವರಲ್ಲ. ಇದೆಲ್ಲ ತಲೆ ಕೆಡಿಸಿಕೊಳ್ಳಲು ಬೇಕಾಗಿಲ್ಲ. ಆ ಬಹುಮಣಿಗಳು ಒಕ್ಕಟ್ಟಾಗಿ ಬಂದು ಎದುರಿಸುವ ಸೈನ್ಯ ನಮ್ಮಲ್ಲಿರುವಾಗ ಕೇವಲ ಒಬ್ಬ ಹೇಳಿ ಸುಲ್ತಾನನಿಗೆ ಭಯಪಡುವ ಅವಶ್ಯಕವೇ ಇಲ್ಲ. ಈ ಬಿಜಾಪುರ ಸುಲ್ತಾನಲ್ಲ, ಅವನ ಅಪ್ಪನನ್ನೇ ಸೋಲಿಸಿ ಕಳಿಸಿದವ ಈ ಪುರುಷ ಸಿಂಹ. ಇನ್ನು ಇವನೇ ಅವನ ಲೆಕ್ಕ. ಹೆಚ್ಚು ಬಿಸುಕಾಡಿದರೆ ಈ ನನ್ನ ಮುಷ್ಟಿಯಲ್ಲಿ ಅವನನ್ನು ಹೊಸಗಿ ಹಾಕುವೆ. सुल्तान अली आदिल शाह बादशाह है बिजाफर। ಬರಬೇಕು. ಬಿಜಾಪುರ ಸುಲ್ತಾನ ಅಲಿ ಆದಿಲ್ ಶಾಹನಿಗೆ ನಗರಕ್ಕೆ ಸುಸ್ವಾಗತ. ತಾವಿಲ್ಲಿ ಪರಂಪರಿಸಿ ವಿಜಯನಗರಕ್ಕೆ ಕೀರ್ತಿ ತಂದಿದ್ದೀರಿ. ಅಲ್ಲಾಹನ ಕೃಪಾ ದೃಷ್ಟಿ ವಿಜಯನಗರ ಪಾಲಕರಾದ ಶ್ರೀರಾಮರಾಯನನ್ನು ಎಂದಿಗೂ ಕಾಪಾಡ್ತಾ ಇದೆ. ಬನ್ನಿ, ನನ್ನ ಇಡೀ ಕುಟುಂಬ ತಮ್ಮನ್ನು ಸ್ವಾಗತಿಸಲು ಮಾತನಾಡುತ್ತಿದ್ದೀನಿ. ಇವರು ನನ್ನ ತಮ್ಮಂದಿರು. ಅವನು ಹಿರಿಯವ ವೆಂಕಟಾದಿ, ಇವನು ತಿರುಮಲ. ಇವರು ತಮ್ಮ ತಮ್ಮಂದಿರಲ್ಲ, ಬಾಬುಗಳು. ದಖನ್ನಲ್ಲಿ ಇವರ ಪರಾಕ್ರಮ ಇಷ್ಟ ಕೇಳಿ ಮಾತ್ರ ಪರಿಚಿತವಲ್ಲ, ಅನುಭವಿಸಿಯೂ ಪರಿಚಿತ. ತಮ್ಮ ಮೇಲೆ ಎರಗಿದ ಆಘಾತದ ಸುದ್ದಿ ಬಿಜಾಪುರದಲ್ಲಿ ಕಿವಿಗೆ ಕೇಳಿಬಂತು. ತಕ್ಷಣವೇ ತಮ್ಮ ದುಃಖದಲ್ಲಿ ಭಾಗಿಯಾಗಲು ಬಂದಿದ್ದೇವೆ. ಎಲ್ಲ ದೈವೇಚ್ಛೆ. ನಮ್ಮ ಪುತ್ರನನ್ನು ಆ ದೇವರು ಅಕಸ್ಮಾತ್ ಆಗಿ ಯಾಕೆ ಕರೆದುಕೊಂಡು ಹೋಗುತ್ತಿಲ್ಲ. ವಿಧಿಯ ಆಟವನ್ನು ಬಂದವರೇ ಸುಲ್ತಾನ. ನಾನಿನ್ನು ಚಿಕ್ಕವ, ನಮಗೆ ಬುದ್ಧಿವಾದ ಹೇಳುವ ಸತ್ಯ ಸ್ವಪಾತ್ರತೆ ನನಗಿಲ್ಲ. ಹೇಳಿದರೆ ನನ್ನ ಶೈಶವ ಬುದ್ಧಿಯ ಪ್ರದರ್ಶನ ಮಾತ್ರ ಆಗಿತ್ತು. ಆದರೆ ನಮ್ಮ ಸೂಫಿ ಗುರುಗಳು ಹೇಳುವಂತೆ ತಮ್ಮ ಮಗ ದೈವತ್ವದಲ್ಲಿ ಬೆರೆತು ಹೋಗಿದ್ದಾರೆ. ದೇವರ ಅನುಗ್ರಹ. ನಮ್ಮ ಮಗನನ್ನು ಕಳೆದುಕೊಂಡ ಸುದ್ದಿ ತಿಳಿದಗಳಿಗೆ ಬಿಜಾಪುರದಿಂದ ಓಡಿ ಬಂದಿರಲ್ಲ. ಈ ಸ್ನೇಹಕ್ಕೆ ನಾವೇನೆನ್ನಬೇಕು? ಬನ್ನಿ, ನಮ್ಮ ವಿಜಯನಗರದ ಆತಿಥ್ಯವನ್ನು ಸ್ವೀಕರಿಸಿ. ಬಾಪುರಾಧೀಶ್ವರರಲ್ಲಿ ಈ ಸಮಯದಲ್ಲಿ ಈ ಮಾತು ಸಲ್ಲದು. ತಾವು ತಮ್ಮ ಮಗನ ವಿಯೋಗದಿಂದ ಉಂಟಾಗಿರುವ ನೋವನ್ನು ದಯಮಾಡಿ ಮರೆತು ಬಿಡಬೇಕು. ಆ ಸ್ಥಳವನ್ನು ತುಂಬಲು ನಾವು ಪಾತ್ರರಲ್ಲ. ಆದರೆ ನನ್ನನ್ನು ಆ ಮಗನ ಸ್ಥಾನದಲ್ಲಿ ಮಗನೆಂದು ಸ್ವೀಕರಿಸಬೇಕು. ಎಂತ ಮಾತು, ಎಂತ ಪ್ರೀತಿ. ತಮ್ಮ ಈ ಪ್ರೀತಿಯನ್ನು ಕಂಡು ನನಗೆ ಮಾತೇ ಬರುತ್ತಿಲ್ಲ. ಯಾವ ಮಾತು ಬೇಡ.
ಮಗನಾಗಿ ಸ್ವೀಕರಿಸಿ ತಂದೆಯ ಅಪ್ಪಗೆ ನೀಡಿದರೆ ಸಾಕು. ಅಪ್ಪಾಜಿ, ಇನ್ನು ಮುಂದೆ ನನ್ನನ್ನು ಸುಲ್ತಾನ ಅಲಿ ಅದಿಲ್ ಶಾ ಎಂದು ಕರೆಯಕೂಡದು. ಮಾರೆಯನ್ನು ಏಕವಚನದಲ್ಲಿ ಮಾತನಾಡಿಸಬೇಕು. ಇಷ್ಟು ಸಿಕ್ಕರೆ ನಾನು ಕೃತಾರ್ಥ. ಆದರೆ ಸುಲ್ತಾನ, ಒಬ್ಬ ತಂದೆಗೆ ಒಬ್ಬಂಟಿಯಾಗಿ ಪುತ್ರ ಸ್ವೀಕಾರ ಮಾಡುವ ಅಧಿಕಾರವಿಲ್ಲ. ಬನ್ನಿ, ನನ್ನ ನಾಡಿ ಸತ್ಯಭಾಮ ಅಂತಃಪುರದಲ್ಲಿ ತಮ್ಮನ್ನು ಸ್ವಾಗತಿಸಲು ಕಾಯುತ್ತಿದ್ದಾರೆ. ದಯಮಾಡಿಸಿ. ಸ್ಥಳ ವಿಜಯನಗರದ ರಾಣಿಯ ಅಂತಃಪುರ. ಪುತ್ರ ಶೋಕದಲ್ಲಿರುವ ನಿನಗೆ ಒಬ್ಬ ಪುತ್ರನನ್ನು ಕರೆತಂದಿದ್ದೇವೆ. ಅಮ್ಮಾಜಿ, ನನ್ನನ್ನು ತಮ್ಮ ಮಗನಾಗಿ ಸ್ವೀಕರಿಸಬೇಕು. ಈ ಮೂಲಕ ತಮ್ಮ ಒಂದು ಕಂಬನಿ ಒರೆಸಬಲ್ಲನಾದರೆ ನಾನು ಕೃತಾರ್ಥ. ಪಪ್ಪಾಪುರಾಧೀಶ್ವರ ರಾಮರಾಯನೇ ನನಗೆ ಅಪ್ಪಾಜಿ. ಸತ್ಯಭಾಮೆಯವರೇ ಅಮ್ಮಾಜಿ. ಈ ಕ್ಷಣದಿಂದ ವಿಜಾಪುರ ಸುಲ್ತಾನ ಅಲಿ ಆದಿಲ್ ಶಾ ನಮ್ಮ ಪಂಚನ್ ಈ ರಾಮರಾಯನ ದತ್ತು ಪುತ್ರ. ಅಮ್ಮಾಜಿ, ಅಮ್ಮಾಜಿ ಬೇಡ, ಅಮ್ಮ ಸಾಕು ಪರ್ಸನ್. ಯಾಕೆ ತಾವೊಬ್ಬರೇ ಬಂದಿದ್ದೀರಲ್ಲ, ಬರುತ್ತಾ ತಮ್ಮ ಮನೆಯವರನ್ನು ಕರೆದುಕೊಂಡು ಬರಬೇಕಿತ್ತು. ಸರಿಯಾದ ಪರಿಚಯವಾಗಿರಲಿಲ್ಲ. ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ಬರೋಣ ಅಂದರೆ ಅಯ್ಯೋ, ಅದಕ್ಯಾಕೆ ಚಿಂತೆ? ಹೇಳಿ ಕಳುಹಿಸಿದರೆ ನಾವೇ ಇಲ್ಲಿಂದ 1000 ಕುದುರೆ ಸವಾರರನ್ನು ಕಳಿಸುತ್ತಿದ್ದೆವು. ಚಿಂತೆ ಅದಲ್ಲ ಅಮ್ಮಿ. ಮುಖ್ಯ ಚಿಂತೆ ಎಂದರೆ ವಿಜಾಪುರ ಒಂದು ಕೊಂಪೆ. ಈ ವಿಜಯನಗರದ ವೈಭವವನ್ನು ಕಂಡು ನನ್ನ ಬೇಗ ಮರಳಾದರೆ ಮತ್ತೆ ವಿಜಾಪುರಕ್ಕೆ ಮರಳಿ ಬರ್ತಾರೋ ಇಲ್ಲವೋ ಎನ್ನುವ ಚಿಂತೆ. ಇಡೀ ರಾಣಿ ವಾಸವೇ ಬರಲಿ, ಅವರಿಗೆ ಬೇಕಾದಷ್ಟು ದಿನ ವಾಸ ಮಾಡಲಿ, ನಮಗೆ ಖುಷಿಯೇ. ಕನ್ನಡಿಗರು ವಿಶಾಲ ಹೃದಯದವರು ಎಂದು ಕೇಳಿದ್ದೆ. ಇದು ತಮ್ಮ ದೊಡ್ಡ ಗುಣ ಅಮ್ಮಾಜಿ. ಇವರು ನಮ್ಮ ಓಲಕದ ಅತಿಥಿಗಳು. ಇವರನ್ನು ಚಕ್ರವರ್ತಿ ಸದಾಶಿವರಾಯನಿಗೆ ಭೇಟಿ ಮಾಡಿಸಿದ್ದೀರಲ್ಲವೇ? ಕುಮಾರ, ನಿನ್ನನ್ನು ಬರಮಾಡಿಕೊಳ್ಳಲು ಚಕ್ರವರ್ತಿ ಸದಾಶಿವರಾಯರೇ ಬರಬೇಕಾಗಿತ್ತು. ಅವರಿಗೂ ತೀವ್ರ ಬಯಕೆ ಇತ್ತು. ಆದರೆ ಆ ಸ್ಥಾನದ ಜ್ಯೋತಿಷಿಗಳು ಈ ಒಂದು ತಿಂಗಳ ಅವರ ಗ್ರಾಹಕರುಗಳು ಚೆನ್ನಾಗಿ ತಂದಿದ್ದಾರೆ. ಆದ್ದರಿಂದ ತಮ್ಮ ಭೇಟಿ ಸಾಧ್ಯವಾಗಿಲ್ಲ. ಹೌದೇ? ಅವರ ಭೇಟಿಯ ಭಾಗ್ಯ ಸಿಕ್ಕಿದರೆ ಚೆನ್ನಾಗಿರುತ್ತಿತ್ತು. ಸರಿ, ನೀವು ದರಿದಿರಬೇಕು. ತಮ್ಮ ಡೇರಿಗೆ ಹೊರಡುವಿರೇನೋ? ಸ್ಥಳ ರಾಮರಾಯನ ಆಸ್ಥಾನ. ಸುಲ್ತಾನ್ ಅಲಿ ಆದಿಲ್ ಶಾ ವಿಜಾಪುರಕ್ಕೆ ಹೊರೆಯುವ ಸಮಯ. ತಮ್ಮ ನಾಡಿಗೆ ಹೊರಟಿದ್ದೀರೇನೋ?
ಹೊರಟದ್ದೇನು ನಿಜ. ಆದರೆ ವಿಜಯನಗರದ ವೈಭವವನ್ನು ಸ್ವಲ್ಪ ಮಾತ್ರವೇ ಆಸ್ವಾದಿಸಿದ್ದೇವೆ. ಪೂರ್ತಿಯಾಗಿ ಅನುಭವಿಸಲು ವರ್ಷಗಳೇ ಬೇಕಾಗುವುದೇನು? ಇದೆಲ್ಲ ನಮ್ಮ ಪೂರ್ವಿಕರ ಶೌರ್ಯ ಪುಣ್ಯದ ಫಲ. ತಾವು ನಮ್ಮ ಮೇಲೆ ಇರಿಸುವ ಪ್ರೀತಿಗೆ ನಾವು ಆಭಾರಿಗಳು. ನಮ್ಮ ಅತಿಥಿಗಳಿಗೆ ನಾವೇನು ಉಡುಗೊರೆ ಕೊಡಲಿ ಸುಲ್ತಾನ? ನನಗೇನು ಬೇಡ, ತಮ್ಮ ಪ್ರೀತಿಯೇ ಸಾಕು. ನಮಗೆ ಕಲ್ಯಾಣದ ಕೋಟೆ ಬೇಕಲ್ಲೇನು? ಅಹಮದ್ನಗರದ ನಿಜಾಂ ಶಾಹಿಗೆ ಪತ್ರ ಬರೆದು ಕಲ್ಯಾಣ ಮತ್ತು ಸೋಲಾಪುರದ ಕೋಟೆಗಳು ತಮಗೆ ಬೇಕೆಂದು ಕೇಳಿಕೊಟ್ಟಿದ್ದೀರಂತೆ. ಈ ಆಕಾಶದಡಿಗೆ ನಮಗೆ ಗೊತ್ತಿಲ್ಲದೇನಿದೆ? ನೀವು ಹಾಗೆ ಕೇಳಿದ್ದು ಸರಿಯೇ. ಬಿಜಾಪುರಕ್ಕೆ ಕಲ್ಯಾಣದ ಕೋಟೆಯ ಮೇಲೆ ಸಂಪೂರ್ಣ ಅಧಿಕಾರವಿದೆ. ನಿಮ್ಮ ತಂದೆಯವರ ಹಿಡಿತದಿಂದ ಬಿಡಿಸಿ ನಾನೇ ಅದನ್ನು ನಿಜಾಮರಿಗೆ ಕೊಟ್ಟಿದ್ದೆ. ತಾವು ಮಾಡಿದ್ದು ಯೋಗ್ಯವೇ ಆಗಿತ್ತು. ನನ್ನ ತಂದೆಗೆ ಬುದ್ಧಿಭ್ರಮೆ ಆಗಿತ್ತು. ನಮ್ಮ ರಾಯಭಾರಿಗಳ ಅವಮಾನ ಮಾಡಿದ ಆತ್ಮ ಸಮ್ಮಾನದಿಂದ ಯಾವ ಸುರತ್ರಣರು ತಾವು ಮಾಡಿದ್ದನ್ನೇ ಮಾಡುತ್ತಿದ್ದರು. ಈಗ ನಿಮ್ಮ ತಂದೆಯವರಿಲ್ಲ. ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ಕೊಡಲಿ. ಇನ್ನು ಕಲ್ಯಾಣದ ಕೋಟೆ ತನ್ನ ಪೂರ್ವ ಸ್ಥಿತಿಗೆ ಮರಳಬಹುದಿಲ್ಲ. ಇದು ಕಲ್ಯಾಣ ಕಲ್ಯಾಣ ನನ್ನ ಚಾಣಕ್ಯ ವಂಶದ ಮೂಲಸ್ಥಾನ. ಕುಮಾರ, ಅಲ್ಲಿ ನನ್ನ ಪೂರ್ವಿಕರು ಬೇರು ಬಿಟ್ಟರು. ನನ್ನ ವಂಶ ಗಂಗೆ ಒಡೆಯಿತು. ಆದರೆ ಅದೀಗ ವಿಜಯನಗರದ ಸೀಮೆಯೊಳಗಿಲ್ಲ. ಸುಲ್ತಾನರ ಗೋಜಲಾದ ಸರಹದ್ದುಗಳಲ್ಲಿ ಸಿಲುಕಿಕೊಂಡಿದೆ. ಇನ್ನು ನಿಮಗೆ ಬಿಜಾಪುರಕ್ಕೆ ಕೊಟ್ಟು ಬಿಡುತ್ತೇನೆ. ನಿಮ್ಮ ಮನೆತನಕ್ಕೆ ಏನನ್ನುತ್ತೀರಿ? ತೃಪ್ತಿ ಆಯ್ತಲ್ಲೇನು? ಸರಿ, ತಾವಿನ್ನು ತಮ್ಮ ಪ್ರಯಾಣವನ್ನು ಮುಂದುವರಿಸಿ. ವೆಂಕಟಾದ್ರಿ, 1 ಲಕ್ಷ ರಾವಂತರದಂಡು ಸಿದ್ಧವಾಗಿದೆಯಲ್ಲೇನು? ನೀನು ನಿಜಾಮರ ಜೊತೆ ಅಹಮದ್ನಗರಕ್ಕೆ ತೆರಳಿ ಕಲ್ಯಾಣದ ಕೋಟೆಯನ್ನು ಬಿಜಾಪುರಕ್ಕೆ ಕೊಟ್ಟು ಬಿಡಬೇಕೆಂದು ಹೇಳು. ಆತ ಒಪ್ಪಿದರೆ ಸರಿ, ಒಪ್ಪದಿದ್ದರೆ ಒಪ್ಪಿಸುವುದು ನಿನ್ನ ಜವಾಬ್ದಾರಿ. ವೆಂಕಟೇಶ, ಏನು ನನ್ನ ಮಾತು ಕೇಳಿದೆಯಲ್ಲ? ನಿಮಗೆ ತಿಳಿದಿದೆ? ನನಗೆ ನೆನೆಸಿದ್ರೆ ಏನು ಪ್ರಯೋಜನ? ಈ ತಾನೇ ಕೂತ್ಮುತ್ತಲೇ ನಿಜಾಂ ಸಾಹೇಬನಿಂದ ವೈರತ್ವ ಯಾಕೆ ಬೇಕಾಗಿತ್ತು ಈ ಸಮಯದಲ್ಲದು? ನೋಡು ಅಣ್ಣಾಜಿ, ನಿಮಗೆ ಮನಸ್ಸಿಲ್ಲದಿದ್ದರೆ ನಾವು ಆ ಸುಲ್ತಾನ ಜೊತೆಗೆ ಹೋಗುತ್ತೇವೆ. ಇತ್ತೀಚೆಗಾಗಿ ನನಗೆ ಸೇನಾ ನಾಯಕನ ಪಟ್ಟವನ್ನು ಕೊಟ್ಟು ವರ್ಷಗಳೇ ಕಳೆಯಿತು. ಆದ್ದರಿಂದ ನಿಮ್ಮ ಬದಲಾಗಿ ಹೋಗಲಿಕ್ಕೆ ನಾನು ಸಿದ್ಧರಿದ್ದೇನೆ. ನನ್ನ ಮಾತು ಕೇಳ್ತಾನೆ ಹೇಳು. ಯಾಕೆ ಯಾಕೆ ಅಣ್ಣ ಹೀಗೆ ಪದೇ 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 ನನ್ನನ್ನು ಮೂಲೆಗೆ ಗುಂಪು ಮಾಡ್ತಿದ್ದಾನೆ? ಹೌದು, ಒಂದು ಬಾರಿ ತಪ್ಪು ಮಾಡಿದೆ ನಿಜ. ಆದರೆ ಇಷ್ಟು ವರ್ಷವಾದರೂ ಅದನ್ನು ಅವರಿಂದ ಬರೀಲಿಕ್ಕಾಗುವುದಿಲ್ಲವೇನು? ನನಗೆ ಯುದ್ಧಕ್ಕೆ ಸೈನ್ಯತೆ ಇರುವ ಕಾರ್ಯ ಅದನ್ನೆಲ್ಲ ನಂತರ ಯೋಚಿಸು. ಈಗ ಬಾ.
ರಾಮ. ಸುಲ್ತಾನರು ಇನ್ನೆರಡು ತಿಂಗಳಾದರೂ ಸಂಜೆಯನ್ನು ತೆಗೆದುಕೊಳ್ಳಬೇಕು. ಈ ಮನವು ಭಾರತದಿಂದ ಬಂದಿದ್ದು ಅತ್ಯುತ್ತಮ ಮದ್ದಾಗಿದ್ದರು. ಈ ಭರಣಿ ಹಾನಿಯಾಗುವ ತನಕ ಸುಲ್ತಾನರು ಪ್ರವಾಸವನ್ನು ಕೈಗೊಳ್ಳತಕ್ಕದ್ದಲ್ಲ. ಆಗಲಿ, ಏನೂ ಆಗಲಿ. ಇದು ನಿಮ್ಮ ಆರೋಗ್ಯದ ಪ್ರಶ್ನೆ. ಹಕ್ಕಿಗಾಗಿ
ಸಾಧ್ಯವಾಗುವುದು. ಇವತ್ತು ಶ್ರೀ- ಪ್ರಜಾದರ್ಶನಕ್ಕೆ ಜನರೇ ಬರಲಿಲ್ಲ. ನಿಮ್ಮ ನೆಂಟರಿಷ್ಟರು ಕೂಡ ಬಂದೇ ಇಲ್ಲ. ಹೇಳಿ ಕರೆದಿದ್ದೆವು, ಆದರೆ ಬಂದಿಲ್ಲ. ನಾವೇನು ಅವರನ್ನು ಕೈ ಕೊಟ್ಟು ಎಳೆದುಕೊಂಡು ಬರ್ಲಿಕ್ಕಾಗ್ತದೇನು? ಅವನ ಆಶೀರ್ವಾದ ಅವರ ಆರೋಗ್ಯ ಅಷ್ಟೊಂದು ಚೆನ್ನಾಗಿಲ್ಲ. ಅವರಿಗೇನು ಆಗಿಲ್ಲ. ನನಗೆ ಗೊತ್ತಿದೆ. ನಾನು ಅವರನ್ನು ಕಾಣಲೇಬೇಕು. ಅಷ್ಟಕ್ಕೂ ನಾನು ನೋಡಬೇಕೆಂದಿರುವುದು ರಾಜ್ಯದ ಶತ್ರುಗಳನ್ನಲ್ಲ, ನಿಮ್ಮ ತಾಯಿಯನ್ನ. ಅವರ ಆಶೀರ್ವಾದ ಪಡೆಯುವುದಕ್ಕೂ ನನಗಿಲ್ಲವೇನು? ಇಡೀ ಅರವೀಡು ಬಾಂಧವರಲ್ಲಿ ಪ್ರೀತಿಯಿಂದ ಮಾತನಾಡಿಸುವವರು ಅವರೊಬ್ಬರೇ. ಅವರ ಆಶೀರ್ವಾದ ಪಡೆಯುವುದಕ್ಕೂ ನನಗಿಲ್ಲವೇನು? ದುರ್ಗ ಆದಿಲ್ ಶಾಹನನ್ನ ಅಂಧಾಪುರಕ್ಕೆ ಬಿಟ್ಟರಂತೆ. ನನಗೆ ಇಲ್ಲಿ ಪ್ರವೇಶ ಇಲ್ಲವೇನು? ದೊಡ್ಡಮ್ಮನ ದರ್ಶನ ದೊರೆಯದ ಹೊರತು ನಾನು ಮಹಲಿಗೆ ಹೋಗುವುದಿಲ್ಲ. ಸತ್ಯಭಾಮಕ್ಕ, ನೀನಾದರೂ ಸ್ವಲ್ಪ ಹೇಳಲ್ಲ. ಸರಿ, ಹಾಗಾದ್ರೆ ನಿರ್ಮಲ ಅಣ್ಣಾಜಿ, ಅವರನ್ನು ಕರೆದುಕೊಂಡು ಹೋಗು. ಆಗಲಿ ಅಣ್ಣಾಜಿ. ವೆಂಕಟಾದ್ರಿ ಕಲ್ಯಾಣದಿಂದ ನೇಜವರನ್ನು ಕರೆಸಿದ್ದಾನಂತೆ. ನಾನು ಅವರನ್ನು ಭೇಟಿಯಾಗಿ ಬರುತ್ತೇನೆ. ಆಶೀರ್ವದಿಸಬೇಕು ದೊಡ್ಡಮ್ಮ. ಸದಾಶಿವ ಏನು ಬಂದಿಯ ಕೂಸೆ ಬಾಬಾ ಆಯುಷ್ಮಾಂತನಾಗು 8 ದಿಕ್ಕುಗಳನ್ನು ಹಾಡು. ಹೇಗಿತ್ತು ಈ ಹೊತ್ತಿನ ಪ್ರಜಾದರ್ಶನ? ನನಗೂ ಉತ್ಸವ ನೋಡಬೇಕು ಅನ್ನಿಸುತ್ತದೆ. ಈ ದೀರ್ಘಾಯುಷ್ಯ ಬೇಡಪ್ಪ. ಬರೀ ನೋವುಗಳು ಗಣಪ್ಪ. ನೀನಾದರೂ ಸುಖವಾಗಿದ್ದೀಯೇನು? ಯಾಕೆ ಮಗು, ಯಾಕೆ ಸುಮ್ಮನಿದ್ದಿ? ಚೆನ್ನಾಗಿದ್ದೀಯೇನು? ಎಲ್ಲವೂ ಚೆನ್ನಾಗಿದೆ ಅಮ್ಮಾಜಿ. ಏನು ಕೇಳಲಿ ದೊಡ್ಡಮ್ಮ? ನಾನು ಈ ಸಾಮ್ರಾಜ್ಯದ ಸಾಮ್ರಾಟ, ಪರಾಧಿಪತಿ. ಆದರೆ ನನ್ನ ಮಾಡು ಯಾವ ನಾಯಿಗೂ ಬೇಡ. ಸಾಕಾಗಿದೆ ಇದೆಲ್ಲ. ತುಂಗಾ ನದಿಯಲ್ಲಿ ಧುಮುಕಿ ಸಾಯೋಣವೆಂದರೆ ಅದಕ್ಕೂ ಅಪ್ಪಣೆ ಇಲ್ಲ. ಯಾಕೆ ಮಗು ಈಗಂತಿದ್ದೀಯಾ? ಈ ಇಡೀ ಸಾಮ್ರಾಜ್ಯ ನಿನ್ನದೇ ಅಲ್ಲವೇನು? ಮಾತಾಡಬೇಕು ಅನಿಸುತ್ತದೆ. ನನಗೆಷ್ಟು ಹೇಳಿಕೊಳ್ಳಬೇಕು ಅನಿಸುತ್ತದೆ. ಆದರೆ ಯಾರ ಬಳಿ ಹೇಳಲಿ? ನೋಡು ದೊಡ್ಡಮ್ಮ, ಕಳೆದ ತಿಂಗಳು ಬಿಜಾಪುರ ಸುಲ್ತಾನ ಆಲಿ ಆದೇಶ ಹಂಪೆಗೆ ಬಂದಿದ್ದ. ಆಲಿಯ ಚಕ್ರವರ್ತಿ ನನಗೆ ಇವನನ್ನು ಕಾಣಲಿಕ್ಕೆ ಬಿಡಲಿಲ್ಲ. ಹೌದೇನೋ ತಿರುಮಲ? ಯಾಕೆ ಇಲ್ಲ ತರದ ಕಥೆಯನ್ನು ಹೇಳಿ ಅಮ್ಮ ತಲೆದಿರುತ್ತಿದ್ದೀಯಾ ನೀನು? ಹಾಗಾದರೆ ದ್ವಾರಪಾಲಕರ ಜೊತೆ ಹಂಚಿಕೊಳ್ಳಲಿ ನನ್ನ ಗೋಳು. ಸರಿ, ಮುಗಿತೇನೋ? ಅಮ್ಮನ ಜೊತೆ ಚಕ್ರವರ್ತಿಗಳ ಕಬಾಲತ್ತು. ಯಾಕೋ ರಾಮರಾಯ, ಈತನಿಗೆ ಅರಮನೆಯವರೆಗೆ ಅಡ್ಡಾಡಲಿಕ್ಕೆ ಬಿಡು. ಸ್ವಲ್ಪ ಮೂಲಕದ ಅತಿಥಿಗಳ ಜೊತೆ
ಸಾಮ್ರಾಟರು ಶ್ರೀಕೃಷ್ಣ ದೇವರಾಯನ ರಾಜಪುಷ್ಪ. ಇವರ ರಕ್ಷಣೆ ಮಾಡೋದು ನಮ್ಮ ಕರ್ತವ್ಯ ಆದರೂ ಸರಿ, ನೀನು ಹೇಳಿದಂತೆ ಮಾಡೋಣ. ತಿರುಮಲ, ಅಣ್ಣಾಜಿ, ಹೆಣ್ಣ ಮುಂದೆ ಪ್ರತಿ ಹುಣ್ಣಿಮೆಗೆ ರಾಜರಾಜೇಂದ್ರ ಸದಾಶಿವ ದೇವರಿಗೆ ಅವರ ಸಂಚಾರದ ವ್ಯವಸ್ಥೆ ಮಾಡು. ಆ ಸಕಲರಾಯ ನಿನ್ನೆ ಪರಿವಾರವನ್ನು ಕತ್ತರಿಸುವಾಗೆದಾಗ ಈ ತೊಡುವ ತಲೆಯನ್ನು ಹೊಡೆಸಿದ್ದು ನಾನೆಂಬುದು ನೆನಪಿರಲಿ. ಕ್ಯಾಮನ್ನಂತಾನೆ ನಾಯಿಯ ಮಗ. ಇನ್ನು ಅವನ ಅಮ್ಮನ ಸನ್ನಿಧಾನದಲ್ಲಿ ಎಂದೋ ಬಿಡಬೇಡ. ಅವನ ಪ್ರಜಾ ದರ್ಶನವು ಬಂದು ಅಮ್ಮನ ಭೇಟಿಯೂ ಬಂದು ಅರಮನೆಯನ್ನೇ ಓಡಾಡುತ್ತಿರಲಿ. ಕಳೆದ ಹಾಗೆ ಆದರೂ ಏನಿಲ್ಲ ಅಣ್ಣಾಜಿ, ಆ ಕಲ್ಯಾಣ ನಗರದಿಂದ ಒಳ್ಳೆಯ ಶುಭಸುದ್ದಿ ಬಂದೆಯಲ್ಲ. ತಿರುಪತಿ ತಿಮ್ಮಪ್ಪನಾಗಬೇಕು. ಸುದ್ದಿಯನ್ನು ಶುಭವೇ ಬಂದಿದೆ. ವೆಂಕಟಾದ್ರಿ ನಿಜಾಮನನ್ನು ಸೋಲಿಸಿ ಪೈಠಾನಕ್ಕೆ ಓಡಿಸಿದ್ದಾನೆ. ಕಲ್ಯಾಣ ಕೋಟೆಯ ಕಿಡಿಕೈಯನ್ನು ಪಡೆಯಲು ನಾನೀಗಲೇ ಅಹಮದ್ನಗರಕ್ಕೆ ತೆರಳುತ್ತಿದ್ದೇನೆ. ನನ್ನ ಪ್ರಯಾಣದ ಸಿದ್ಧತೆ ನಡೆಸು. ಆಗಲೇ ಅಣ್ಣಾಜಿ. ಸ್ಥಳ ಅಹಮದನಗರ ಕೋಟೆಯ ಮುಂಭಾಗ. ವೆಂಕಟಾದ್ರಿ, ಅತಿಥಿಗಳು ಬಂದಾಯಿತು. ಒಪ್ಪಂದವನ್ನು ಓದು. ಒಪ್ಪಂದ 1. ಕೋಟೆಯನ್ನು ರಕ್ಷಿಸಲು ವಿಫಲರಾದ ಅಹಮದ್ನಗರದ ಸುಲ್ತಾನರು ಕೋಟೆಯ ಕಿಡಿಕೈದು ವಿಜಯನಗರ ಪಾಲಕರಾದ ರಾಮರಾಯರಿಗೆ ಒಪ್ಪಿಸತಕ್ಕದ್ದು. ಇಂದಿನ ಯುದ್ಧವನ್ನು ನಾವು ಬಯಸಿರಲಿಲ್ಲ. ವಿಜಯನಗರದ ರಾಜರೊಂದಿಗೆ ನಮಗೆ ಯಾವ ಹೋರಾಟವೂ ಇಲ್ಲ. ಇದು ಕೇವಲ ಅಹಮದ್ನಗರ ಹಾಗೂ ಬಿಜಾಪುರದ ನಡುವಿನ ಅಂತಕಲಹ. ನಮ್ಮೊಳಗಿನ ತಂಟೆಯಲ್ಲಿ ರಾಜಕುವರ ಆಸಕ್ತಿಗೆ ಕಾರಣವೇನು? ಬಿಜಾಪುರ ಸುಲ್ತಾನ ನಮ್ಮನ್ನು ತಂದೆ ಸಮಾನ ಎಂದು ಒಪ್ಪಿಕೊಂಡಾಗಿದೆ. ಹಾಗೆ ದಕ್ಕನಿನ ಎಲ್ಲಾ ಸುಲ್ತಾನರು ನಮ್ಮನ್ನು ತಂದೆಯ ಸಮಾನದಲ್ಲಿ ಕಂಡರೆ ನಮಗೆ ಪರಮ ಸಂತೋಷವೇ. ಕಲ್ಯಾಣದ ಕೋಟೆಯನ್ನು ಸುಲ್ತಾನನಿಗೆ ಒಪ್ಪಿಸಿಬಿಡಿ. ಇದನ್ನು ವಿಜಯನಗರದ ಸುರತ್ರನರ ಕೈಯಲ್ಲಿಡುತ್ತಿದ್ದೇನೆ. ಕಲ್ಯಾಣ ಕಲ್ಯಾಣ ನನ್ನ ಚಾಣಕ್ಯ ವಂಶದ ಮೂಲಸ್ಥಾನ. ಆದರೆ ಕಲ್ಯಾಣವನ್ನು ನನ್ನ ಉಡಿಯಲ್ಲಿಡುವ ಸೌಭಾಗ್ಯವಿಲ್ಲ. ವೆಂಕಟಶ್ರೀ, ಈ ಕೀಳಿ ಕೈಯನ್ನು
ಬಿಜಾಪುರ ಸುಲ್ತಾನನಿಗೆ ಕೊಡು. ಇದು ಅವನ ತಂದೆ, ಅವನಿಗೆ ನೀಡುತ್ತಿರುವ ಉಡುಗೊರೆ ಎಂದು ತಿಳಿಸು. ಎರಡನೆಯ ಕರಾರನ್ನು ಓದು. ಕಲ್ಯಾಣ ಕೋಟೆಯನ್ನು ರಚನೆ ಮಾಡಿದ ಇದರಿನ ಸೇನಾನಿಯಾದ ಜಹಾಂಗೀರ್ ಖಾನ್ ಶಿರಚ್ಛೇದ. ಇನ್ನು ಆ ಕಾರನ್ನು ಬದಲಾಯಿಸಲಿಲ್ಲವೇನು? ಅವನು ಕೇವಲ ತನ್ನ ಸುಲ್ತಾನನ ಆಜ್ಞೆಯನ್ನಷ್ಟೇ ಪಾಲಿಸುತ್ತಿದ್ದ. ನಮ್ಮ ರಕ್ಷಣೆಗೆ ನಿಂತವರ ಬಳಿ ಕೊಟ್ಟರೆ ಅದು ನನ್ನ ಕುಟುಂಬಕ್ಕೆ ಅಳಿಸಲಾಗದ ಕಳಂಕ. ಪ್ರಜೆಗಳು ಕೃಪೆ ತೋರಬೇಕು. ವೀರಾದಿ ವೀರ ನಿಜಾಂಚಾರ ಕಣ್ಣೀರಿಸಿದ ವ್ಯಕ್ತಿಯನ್ನು ಎಂದಾದರೂ ನೋಡುತ್ತೇನೆ ಇಟ್ಟುಕೊಂಡಿರಲಿಲ್ಲ. ವೆಂಕಟರು ಸಿದ್ಧವಾಗಿದೆಯಲ್ಲೇನು? ಅಗೋ, ಅಲ್ಲಿ ಕೋಟೆಯನ್ನು ಮುಷ್ಟಿ ಹಾಯಿಸಿ. ಇನ್ನು ನಮ್ಮ ಬಲಿ ಮಗು ಯಾವುದೇ ಗೊಂದಲವಿಲ್ಲ. ವಿಜಯನಗರ ತಮ್ಮೆಡೆಗೆ ಬಾಂಧವ್ಯದ ಹಸ ಕಾಸುತ್ತಿದೆ. ಈ ಬೆರಳುಗಳು ಶಾಶ್ವತ ಬಾಂಧವ್ಯದ ಬೇಸುಗೆಯಾಗಿರಲಿ. ಇವತ್ತು ಇವನು ನಮ್ಮ ಆತಿಥ್ಯಕ್ಕಿರದಿದ್ದರೆ ಅವನ ಎರಡು ಕೈಗಳನ್ನು ಕತ್ತರಿಸಿ ಅವನ ಕುಲದ ಸುತ್ತ ತೊಡಿಸುತ್ತಿದ್ದೆ. ನಿಜಾಂ ಶಹನ ಮಗಳಾದ ಚಾಂದ್ ಬೀಬಿಯನ್ನು ಬಿಜಾಪುರ ಸುಲ್ತಾನ ಅಲಿ ಆದಿಲ್ ಶಾಹಿಗೆ ಹಾಗೂ ಬಿಬಿ ಜಮಾಲವನ್ನು ಗೋಲ್ಕೊಂಡದ ಸುಲ್ತಾನರಾದ ಇಬ್ರಾಹಿಂ ಕುತುಬ್ ಶಹನಿಗೆ ಕೊಟ್ಟು ರಾಜತಾಂತ್ರಿಕ ವಿವಾಹ ಮಾಡಲಾಯಿತು. ಸ್ಥಳ ವಿಜಯನಗರ ಆಸ್ಥಾನ. ನಿಜಾಮ ಆ ಎರಡು ಅಲೆತ್ತಿರನ್ನು ಮಾಡಿಕೊಂಡಿರುವುದರ ಉದ್ದೇಶ ಅವನಿಗೂ ಸ್ಪಷ್ಟವಾಗಿದೆ, ನಮಗೂ ಇದೆ. ಈ ತುರುಕರು ನಮ್ಮ ಮೇಲೆ ಒಗ್ಗಟ್ಟಾಗಿದ್ದಾರೆ, ನಾವು ಎಚ್ಚರದಿಂದಿರಬೇಕು. ತಿರುಮಲ ಅಣ್ಣಾಜಿ, ನೀನು ಕೂಡಲೇ 20,000 ಕುದುರೆ, 100 ಆನೆ, 50,000 ಕಾಡಾಳುಗಳೊಂದಿಗೆ ಕೃಷ್ಣಾ ನದಿಯ ತಟದುದ್ದಕ್ಕೂ ನಮ್ಮ ಸೈನ್ಯವನ್ನು ನಿಲ್ಲಿಸು. ಆ ತುರುಕರಿಗೆ ಹೊಡೆದಾಟಿ ಬರಲು ಒಂದು ಹೆಜ್ಜೆಯೂ ಬಿಡಬಾರದು. ಆ 4 ಜನ ಸುಲ್ತಾನರು ವಿಜಯನಗರದ ಮೇಲೆ ಏನ್ ಬರುತ್ತಿದ್ದಾರಂತೆ, ಹೌದೇನೋ? ಅಂದರೆ ದೊಡ್ಡ ಪ್ರಮಾಣದ ಯುದ್ಧವಾಗುತ್ತದೆ. ದಯಮಾಡಿ ಈ ಬಾರಿಯ ದಂಡನಾಯಕತ್ವವನ್ನು ಇವರಿಬ್ಬರಿಗೆ ವಹಿಸಿಕೊಡಿ. ಅಂದರೆ ಇವರಿಬ್ಬರ ತುರುಕರನ್ನು ಪರಾಭವ ಮಾಡುವಾಗ ನಾನೇನು ಹಬ್ಬೆಯಲ್ಲಿ ಬೆನ್ನು ತೋರಿಸಿಕೊಂಡು ಬರಬೇಕೇನು?
ಇದು ಸಣ್ಣ ಕಡಿಯಾಟವಲ್ಲ, ವಿಜಯ ನಗರದ ಮೇಲೆ ಆಕ್ರಮಣ. ಈ ರಾಮರಾಯನಿಗೆ ನೇರ ಆಹ್ವಾನ. ಯಾವಾಗ ನಿಜತೆ ಕೋಪ ಬಂತು ಎಂದರೆ ಕುರುಬ ವಂಶದ ಮೇಲೆ ಕೆಂಡದ ಮಳೆ. ನೋಡಿ, ನಮ್ಮ ಸಂಸಾರಕ್ಕೆ 60 ತುಂಬಿದೆ. ನಮ್ಮ ತಂದೆಯವರಿಗೆ ನೀವೆಂದರೆ ಎಷ್ಟು ಭಕ್ತಿ, ಎಷ್ಟು ಗೌರವ. ಅದಕ್ಕಾಗಿ ತನ್ನ 20 ಹೆಣ್ಣು ಮಕ್ಕಳನ್ನು ನಿಮ್ಮ ಸೆರಗಿಗೆ ಕಟ್ಟಿದರು. ಹೆಣ್ಣು ಮಕ್ಕಳನ್ನು ಕೊಟ್ಟು ನಮ್ಮನ್ನು ಅಂಗರಕ್ಷಕರಾಗಿ ಮಾಡಿಕೊಂಡು ಬಿಟ್ಟರು. ಧ್ರುವ ತಿಂಗಳಿಂದ ಮೆರೆವಾಗ ಅವರ ರಕ್ಷಣೆಗೆ ನಾವು. ಇನ್ನು ಅದು ನಡೆಯುವುದಿಲ್ಲ. ಹೊಸ ಯುಗ ಮಾಡುತ್ತಿದೆ. ಅದುವೇ ಏ ರಾಮರಾಯನ ಚಾಣಕ್ಯ ಯುಗ. ಸ್ಥಳ ಬಿಜಾಪುರ ಸುಲ್ತಾನರ ಛಾವಣಿ. ಎಂತ ಅದ್ಭುತವಾದ ಮಾತು. ಎಲ್ಲಿಂದ ಕತ್ತರಿಸಿದ್ದೀರಿ? ಜಾಪುರದ್ದೇ ಈ ನಾಟಿ ಮಾವು, ಈ ಜಾತಿ ನನ್ನ ಹಾಗೆ ಕುಲ್ಲಂ ಕುಲ್ಲಂ. ಹಾಗಾದರೆ ನಾವು ಬಂದಿರುವ ವಿಷಯವನ್ನು ಕುಲ್ಲಂ ಕುಲ್ಲಂ ಮಾತಾಡೋಣವೇನೋ? ನಾನು ಸ್ಪಷ್ಟವಾಗಿ ಹೇಳಿಬಿಡುತ್ತೇನೆ, ವಿಜಯನಗರಕ್ಕೆ ಯಾವುದೇ ರೀತಿಯ ಘಾತ ಆಗೋದಿದ್ದರೆ ನಾನು ನಿಮ್ಮ ಜೊತೆ ಸೇರಲಿಕ್ಕೆ ಬರಲೆ.
ಹಾಗಾದರೆ ನಾವೇಕೆ ಬಂದಿದ್ದೇವೆ? ರಾಮನ ಮೇಲೆ ಕಾಣಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ನನ್ನ ತಂದೆ ತೀರಿಕೊಂಡಾಗ ಅವನೇ ನನಗೆ ಸಹಾಯ ಮಾಡಿದ. ನಾನು ಸಂಕಟದಲ್ಲಿದ್ದಾಗ ತಮ್ಮನ್ನು ಒಬ್ಬರಾದ ಸಾಂತ್ವನ ಮಾತು ಕೂಡ ಕೇಳಲಿಲ್ಲ. ಹೇಳಿದೆವಲ್ಲ, ಅದನ್ನೆಲ್ಲ ಮರೆತು ಬಿಡಿ. ಈಗ ಆ ರಾಮರಾಯ ನಮ್ಮ ವಿರುದ್ಧ ದಬ್ಬಾಳಿಕೆ ನಡೆಸುವ ಪ್ರಯತ್ನ ಮಾಡುತ್ತಿದ್ದಾನೆ. ಅವನ ಹೊರತು ನಮ್ಮ ನಾಡಿಗೂ ಸಾಧ್ಯವಿಲ್ಲವೆಂದು ಮತ್ತೆ ಮತ್ತೆ ನಿರೂಪಿಸುತ್ತಿದ್ದಾನೆ. ನನಗೂ ಈ ಅನುಭವ ಬರ್ತಾಯಿತ್ತು. ಚಿಕ್ಕ ಪುಟ್ಟ ವಿಷಯಗಳಿಗೆಲ್ಲ ನಾನು ನಿನಗೆ ವಿಜಯನಗರದಲ್ಲಿ ಆಶ್ರಯ ಪಡೆದಿದ್ದರೆ ನೀನು ಎಲ್ಲಿ ಇರುತ್ತಿದ್ದಿ ಎಂದು ಚುಚ್ಚಿ ಚುಚ್ಚಿ ಮಾತನಾಡಿಸುತ್ತಾರೆ. 6 ತಿಂಗಳ ಹಿಂದೆ ವಿಜಯನಗರದ ನಾನು ನಮ್ಮ ರಾಜ್ಯದಲ್ಲಿ ಹೋಗು ಗುಂಟೂರು ಕಳ್ಳಗಂಡದಲ್ಲಿ ಮಾಡಿದ ದಾಂಧಲೆ ನೋಡಬೇಕಿತ್ತು. ಮಸೀದಿಗಳೆಲ್ಲ ವಂಶ, ಹಳ್ಳಿಗಳೆಲ್ಲ ಉಳಿಸವ. ಹಿಂದೆ ಎಂದೂ ಹೀಗೆ ಆಗಿದ್ದಿಲ್ಲ ಮಾಡಿ. ಅದೆಲ್ಲ ಯುದ್ಧ ಮುಗಿದ ಮೇಲಿನ ಸಂಧಾನದ ಮಾತು. ತಾವಿಬ್ಬರು ಒಡೆಯಂದಿರು ಸ್ಪಷ್ಟಗೊಳಿಸಬೇಕು. ತಾವು ರಾಮರಾಯನ ಮೇಲೆ ಆಕ್ರಮಣ ಮಾಡಲು ಭಾಗವಹಿಸುತ್ತೀರೋ ಇಲ್ಲವೋ? ಭಾಗವಹಿಸುತ್ತೇವೆಂದು ಮಾತುಕತೆ ಬಂದೆವಲ್ಲ. ಮದುವೆಗೆ ಸಿದ್ಧರಾದೇವಂತೆ ಅಂದಾಗ ಯುದ್ಧಕ್ಕೆ ಯಾಕೆ ಹಾಕುತ್ತೇವೆ? ಯುದ್ಧಕ್ಕೆ ಸಿದ್ಧರಾಗಿ. ಸರಿ, ನಮ್ಮಲ್ಲಿ ಔಷಧಿಗೆ ಸಮಯವಾಯಿತು. ನಾವಿನ್ನು ಹೊರಡುತ್ತೇವೆ. ಇಲ್ಲವಾದರೆ ನಮ್ಮ ಹಕ್ಕಿಮರು ಬೇಗಂಬರಿ ಹೇಳಿ ನಮ್ಮ ಕಥೆಯನ್ನು ನೋಡುತ್ತೇವೆ. ಸ್ಥಳ ರಕ್ಕಸ ತಂಗಡಿಯ ರಣಭೂಮಿ. ರಣಭೂಮಿಯ ಸ್ಥಳ ರಕ್ಕಸ ತಂಗಡಿಯ ರಣಭೂಮಿ. ರಣಭೂಮಿಯ ಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯದ ಡೇರೆ, ರಣಭೂಮಿಯ ಬಲಭಾಗದಲ್ಲಿ ಬಹಮನಿ ಸುಲ್ತಾನರ ಡೇರೆ. ಅಮ್ಮ, 3 ಮಂದಿ ಸುಲ್ತಾನರು ವಿಜಯನಗರದ ಮೇಲೆ ಏರಿ ಬರ್ತಾ ಇದ್ದಾರೆ. ಕುಲದೇವತಾ ಪ್ರಸಾದದಿಂದ, ತಮ್ಮ ಆಶೀರ್ವಾದದಿಂದ ನಮಗ್ಯಾವುದರಲ್ಲೂ ಕಡಿಮೆ ಇಲ್ಲ. ನೀನು ದೊಡ್ಡ ನರಪತಿ. ಇವರಿಗೆ ಅವರು ತಮ್ಮ ತಮ್ಮ ಸ್ಥಳಗಳಲ್ಲಿ ಮರ್ಯಾದೆಯನ್ನು ಉಳಿಸಿಕೊಂಡಿದ್ದರು. ನೀನಾದರೂ ಬಾಲಕ
ನನ್ನ ಗೌರವಕ್ಕೆ ಕಡಿಮೆ, ರಾಜಮಾತೆ ನಿನ್ನ ಗೌರವಕ್ಕೆ ಕಡಿಮೆ. ಅವರನ್ನು ಕ್ಷಣ ಮಾತ್ರದಲ್ಲಿ ಸೋಲಿಸಿ ಬರುತ್ತೇನೆ. ಆಶೀರ್ವದಿಸೋಮ. ಸಲ್ಲಿಸಿ ಬಾರಪ್ಪ. ಅನಾಹುತವಾಯಿತು. ಆ ದುರ್ಗರು ಒಡನಾಡಿ ನಮ್ಮ ಜೊತೆಗೆ ಬಂದು ಬಿಟ್ಟಿದ್ದಾರಂತೆ ಅಣ್ಣ. ಇದು ಒಂದು ಕಡೆ ನಿಂತು ಆಗೋ ಯುದ್ಧ ಅಲ್ಲ, ನದಿ ತಟದ ಉದ್ದಕ್ಕೂ ನೋಡಿ. ಎಲ್ಲಿ? ಅದೆಲ್ಲೋ ರಕ್ತದ ಸಂಗಡಿ ಹತ್ತಿರವಂತೆ ಅಣ್ಣ. ಆದರೂ ನೆನಪಿಡು, ನದಿ ದಾಟಿ ಅವರ ಮೇಲೆ ಎರಗುವುದು ಒಂದು ಕುಸ್ತಿಯ ಆಟ. ಅದು ಅವರ ಕಣ್ಣಿಗೆ ಮಣ್ಣು ಎಸೆಸಲಿಕ್ಕೆ. ಯುದ್ಧ ಇಲ್ಲೇ ನಮ್ಮ ತಂದೆಯ ಮೇಲೆ ಆಗತಕ್ಕದ್ದು. ಹೇಗೆ ಕಟ್ಟಿದೆ ಅವರನ್ನು? ನೀವು ವಾದನೆಯಿಂದ ನದಿಗೆ ಅಡ್ಡಗಟ್ಟಿ ನಿಲ್ಲಿಸಿದ್ದೆವು. ಏನು ಮಾಡುವುದು ಅಣ್ಣಾಜಿ? ಆ ದುರ್ಗರ ಸೈನ್ಯವು ಉತ್ತರ ದಂಡೆಯಿಂದ ಸರಿತಾ ಹೋದ ಹಾಗೆ ನಮ್ಮ ಸೈನ್ಯವು ಅವರನ್ನೇ ಹಿಂಬಾಲಿಸಿತು. ಅವರ ಸವಾರರು ಮುಂದೆ ಹೋದಂತೆ ನಮ್ಮ ಸವಾರರು ಹೋದರು. ಆದರೆ ನಿತ್ಯಕ್ಕೆ ನಡೆಯುವಂತೆ ನಮ್ಮ ಸೈನಿಕರಿಗೆ ತಂದಾಗಿತ್ತು. ಮರುದಿನ ಮುಂಜಾನೆಗೆ ಆದರೆ ಅವರ ಬಳಿಗೆ ನಿರತಾಗೇನೋ. ಕಲ್ಯಾಣದ ಕ್ರಾಂತಿ, ಅದುವೇ ಅವನ ನಿಜವಾದ ದೌರ್ಬಲ್ಯ. ಕೈಲಾಗದವನ ಹೇಳಿದ ನಿಮ್ಮನ್ನು ನಂಬಿದರೆ ಆಗುವುದಿಲ್ಲ. ನಡಿ, ನಾಳೆ ಬರ್ತೇನೆ. ರೂಬಿಕಾನ್, ನಾವು ಇಲ್ಲೇ ತಡ ಊರುವುದು. ಏನಾದರೂ ಇಲ್ಲೇ ಆಗಲಿ. ನಮ್ಮ ನಾಲ್ಕು ಧ್ವಜಗಳ ನಾಮಕರಣ ಮಾಡಿ ಅವುಗಳ ಮೇಲೆ 12 ಇಮಾಮರ ಹೆಸರು ಬರೆದು ಇಲ್ಲೇ ಸಾಲಾಗಿ ನಾಟಿರಿ. ಸರಪ್ಪ, ನನ್ನ ಚಾವಣಿಯನ್ನು ಇಲ್ಲೇ ಗುಡ್ಡ ಹಾಕಿದೆ. ರತ್ನ ಸಿಂಹಾಸನ ಎತ್ತರದ ಮೇಲಿರಲಿ. ಎಲ್ಲರೂ ನನ್ನನ್ನು ಕಾಣಬೇಕು, ನಾನು ಎಲ್ಲರನ್ನು ಕಾಣಬೇಕು. ನಾವು ಇಲ್ಲೇ ತಡ ಊರೋದು ಅಂದಾಗ ತೋಪುಗಳ ಸರಂಜಾಮು ಆಗಿದೆ ತಾನೆ? ಸರಪ್ಪ, ದುರಕ್ಕರ ಸೈನ್ಯದ ಸರಂಜಾಮ ಹೇಗೆ ಮಾಡಿದ್ದಾರೆ? ಬಲಗೈಗೆ ಬಲಿತ ಸಹನ ಸೈನ್ಯ, ಕುಟುಂಬ ಸಹನ ಸೈನ್ಯ, ಎಡಗೈಗೆ ಆದಿ ಸಹನ ಇಟ್ಟಿದ್ದಾರೆ. ಯೋಧಕ್ಕೆ ಬರಾದೆ ತಂದಿದ್ದ ಬಂದಿದ್ದಾರೇನೋ ಅವರು? ಆದಿ ಸಹನ ಸೈನ್ಯ ಯುದ್ಧರಂಗದಲ್ಲಿರುವುದೇನು ನಿಜ, ಆದರೆ ಚಟುವಟಿಕೆ ಏನು ಕಾಣುತ್ತಿಲ್ಲ. ಯುದ್ಧರಂಗದ ನಟ್ಟ ನಡುವೆ ಹುಸೇನ ನಿಜಾಮ ಧ್ವಜವನ್ನು ಊರಿದ್ದಾರೆ. ನಾನು ಈಗಾಗಲೇ ಆದೇಶ ಕೊಟ್ಟಿದ್ದೇನೆ ಸುಲ್ತಾನ. ನಿಮ್ಮ ರಣತಂತ್ರದಂತೆ ತೋಪುಗಳನ್ನು ಸಾಲಾಗಿ ನಿಲ್ಲಿಸಲು ಆದೇಶಿಸಿದ್ದೇನೆ. ಸುಲ್ತಾನ ನಿಜಾಂಶ ಸರಿಯಾಗಿ ಅವನ ಎದುರಿಗೆ ನನ್ನ ರಣಸ್ತಂಭವನ್ನು ಹೊರೆಯಿರಿ. ನಾನೇ ಇರುತ್ತೇನಲ್ಲಿ. ಆ ರಣಸ್ತಂಭವನ್ನು ದಾಟಿದವರು ಯಾರು ಹಿಮ್ಮೆಟ್ಟುವಂತಿಲ್ಲ. ಏತೋ ಈ ರಾಮರಾಯನ ಆಜ್ಞೆ. ಓಹೋ, ಹಾಗೇನಾ? ಹಾಗಾದರೆ ನಾನೊಂದು ಮಾತು ಹೇಳುತ್ತೇನೆ. ರಣರಂಗದಲ್ಲಿ ಆ ರಾಮರಾಯನನ್ನು ಸೋಲಿಸಿ ತೀರುತ್ತೇನೆ.
ಸುಲ್ತಾನ ಸುಲ್ತಾನ ವೆಂಕಟಾದ್ರಿ ನಾಯಕರ ಕಾಡಾಳುಗಳು ಆ ಹುಟ್ಟಿದ ಮಕ್ಕಳಿಂದ ಪರೀಕ್ಷಾವತ್ತು ಕಡೆ ಮೇಲೆ ಎರಗಲಿದ್ದಾರೆ. ನಾವು ಇಲ್ಲಿಂದ ಅವರ ಮೇಲೆ ಬಿದ್ದರೆ ಅವರ ಒತ್ತಡ ಕಡಿಮೆಯಾಗುತ್ತದೆ. ಆದರೆ ನಾವು ಯುದ್ಧದಲ್ಲಿ ಭಾಗವಹಿಸುವುದಿಲ್ಲ ಎಂದು ಮಾತು ಕೊಟ್ಟು ಬಂದೇವಲ್ಲ. ಸುಲ್ತಾನ, ಕೊನೆಗೂ ಸಾಯೋದು ನಮ್ಮ ಸೈನಿಕರು. ನಾವು ಅವರ ಸಹಾಯಕ್ಕಾಗಿ ಏನು ಮಾಡುವುದನ್ನು ಕೂಡಲೇ ಮಾಡಬೇಕು. ವೆಂಕಟಾದ್ರಿಯ ಮೇಲೂ ನಮ್ಮ ಕಡೆಗಿದೆ. ನಾವು ಯುದ್ಧದಲ್ಲಿ ಭಾಗವಹಿಸುವುದಿಲ್ಲ ಅಂತ ಅವರು ನಂಬಿರವಾಗಿದೆ. ಸುಲ್ತಾನ, ನಮಗೆ ಹೇಳಿ ಮಾಡಿಸಿದ ಏರ್ಪಾಡು ಸುಲ್ತಾನ. ಆದರೆ ಸುಲ್ತಾನ, ವೆಂಕಟಾದ್ರಿ ಅಂದು ಕಲ್ಯಾಣದಲ್ಲಿ ನಮ್ಮ ಅಪಮಾನ ಮಾಡಿದ್ದ. ಆಗ ನಾವೇ ಅವನ ಮೇಲಿನ ಸಿಡು ತೀರಿಸಿಕೊಳ್ಳುತ್ತೇನೆ ಎಂದು ತಾವೇ ತನಗೆ ಹೇಳಿದ್ದೀರೋ ಇಲ್ಲವೋ? ಸುಲ್ತಾನ, ಈಗ ಕಳಿಸಿ ಸುಲ್ತಾನ. ಆಗಲಿ, ಯುದ್ಧಕ್ಕೆ ನಮ್ಮ ಸೈನ್ಯವನ್ನು ಸಿದ್ಧಗೊಳಿಸಿ. ಹೊಳೆಗೆ ಸಿಗಿದ ಮೇಲೆ ಒಂದ ಈಜ್ಬೇಕು ಅಥವಾ ಸ್ಥಳ ಬಿಜಾಪುರ ಸುಲ್ತಾನರ ಛಾವಣಿ. ದನಿ, ಅನಂತ ಅನಂತ, ನಮ್ಮ ದಂಡು ತುರುಕರ ಮೋಸಕ್ಕೆ ಸಿಕ್ಕು ನೆಲಸಮ ಆಗ್ತಾ ಇದೆ. ಅವರು ನಮ್ಮ ಮೇಲೆ ಕೋಪಗಳನ್ನು ಮಾಡಿಸಿದರು. ಆದರೆ ಮತ್ತುಗುಂಡಲ್ಲ ಧ್ವನಿ, ತಾಮ್ರದ ನಾಣ್ಯಗಳು. ಒಂದೊಂದು ನಾಣ್ಯ ಮೈಯನ್ನು ಕೊಯ್ದು ಹಿರಿದು ಹೋಗುತ್ತದೆ. ರಕ್ತದ ಹೊಳೆ, ಸಾವಿನ ಮಳೆ, ಕನಿಷ್ಠ 5,000 ಸೈನಿಕರು ನೆಲಕಚ್ಚಿದ್ದಾರೆ ಧ್ವನಿ. ಏನು ಮಾಡುತ್ತಿದ್ದಾರೆ ಅವರು? ನಮ್ಮ ಬೇವಕಾರರು. ಅವರಿಗೆ ಈ ಕಪಟದ ಮಾಹಿತಿ ಇರಲಿಲ್ಲವೇನು? ಎಲ್ಲಪ್ಪ ನಾಯಕ, ತಿರುವಂಗರ ನಾಯಕ, ಏನು ಮಾಡುತ್ತಿದ್ದಾರೆ ಅವರು? ಹೋಗಿರಿ ಅವರ ನಿಲ್ತಕ್ಕೆ. ಅನಾಹುತ. ಮಹಾರಾಯರ ಕಣ್ಣಿಗೆ ಬಾಣ ಚುಚ್ಚಿತ್ತು. ಅವರಿಗೆ ಬಡಿದಾಡಲು ಆಗುತ್ತಿಲ್ಲ. ರಣರಂಗ ಬಿಟ್ಟು ಓಡಿ ಹೋಗಿದ್ದಾರೆ. ಅವರ ಸೈನ್ಯ ಅವರ ಹಿಂದೆನೆ ಓಡಿ ಹೋಗಿದೆ. ಹೇಳಿ, ವಿಶ್ವಾಸಘಾತಕ. ಕಣ್ಣಿಗೆ ಬಾಣ ಚುಚ್ಚಿದರೆ ಓಡಿಯಾಗಿ ಹೋಗಬೇಕು. ನಮ್ಮ ಆಳುಗಳನ್ನು ಹುರಿದುಂಬಿಸಬಹುದಾಗಿತ್ತು. ವೆಂಕಟಾದ್ರಿಯಲ್ಲಿ ಅವರು ನದಿಯ ದಂಡೆಯ ಮೇಲೆ ಕುರುಬರ ಸೈನ್ಯವನ್ನು ಸೋಲಿಸುತ್ತಿದ್ದಾರೆ. ಈಗ ಎಲ್ಲಿದ್ದಾರೆ? ಈಗ ಅವರು ಕಾಣೆಯಾಗಿದ್ದಾರೆ. ಅವರು ತುಂಬ ಹೊತ್ತು ಕಟ್ಟಲೆಯಾದರೆ ಅವರ ಗಂಡು ಕೈಕಾಲು ಕಳೆದುಕೊಳ್ಳುತ್ತಿದ್ದಾರೆ. ಇಬ್ಬರು ದಂಡಿನ ಮುಂಚೂಣಿಯಲ್ಲಿ ಇರಬೇಕಾಗಿತ್ತು. ಹೋಗಲು ನಾನೇ ಬರುತ್ತೇನೆ. ನನ್ನ ಪಲ್ಲಕ್ಕಿ ತಂದಿರೆ, ಬಕ್ಷಿಸು ತಂದಿರೆ. ತಾವು ಯುದ್ಧದ ಮಧ್ಯೆ ಸೇವೆ ಮಾಡುತ್ತಿದ್ದಾರೆ. ಆ ರಣರಂಗದ ಮಧ್ಯೆ ನಮ್ಮ ನಾಯಕರಿದ್ದಾರೆ. ಕೋದಂಡ ನಾಯಕ್, ಕಾಳಿಂಗ ನಾಯಕ್, ಅವರನ್ನು ನಂಬಿರಿ.
ನನ್ನ ವೀರ ಸಂತಾನಗಳು ನನ್ನನ್ನು ಕಾಣಬೇಕು, ಕಣ್ಣಾರೆ ಕಾಣಬೇಕು. ನನ್ನ ಪಲ್ಲಕ್ಕಿ ತಂದಿರೆ, ಬಕ್ಷೀಸು ತಂದಿರೆ. ಬಂದೆ ಚಾಲುಕ್ಯ ಪುರಾತಮ ಸಾರ್ವಭೌಮ ಅಳಿಯ ರಾಮರಾಯ ಒಂದೇ. ಸ್ಥಳ ನಿಜಾಂ ಶಾಹನ ಚಾವಣಿ. ಏನು ಕಿರುಚುತ್ತಿದ್ದೀರೋ ನಿಖಾನ್? ನೀವು ನಂಬೋದಿಲ್ಲ. ಇತ್ತ ನೋಡಿ ಸುಲ್ತಾನ್, ಎಲ್ಲ ಆ ಅಲ್ಲನ ಕೃಪೆ. ನಾವು ವಿಜಯನಗರದ ಸುರತ್ರಾಣರು ನನ್ನ ಠಾಣೆಯಲ್ಲಿ ಸುಲ್ತಾನ್, ನನ್ನ ಅಪ್ಪಣೆಯಂತೆ ನಮ್ಮವರು ಆನೆಯಲ್ಲಿ ಹಿಂದೂ ದಂಡಿನ ಮೇಲೆ ಹೋಗುತ್ತಿರುವಾಗ ಕಾದಾಟದ ನಡುವೆ ಪಲ್ಲಕ್ಕಿ ಕಂಡರು. ಇವರ ಜೊತೆಗಿದ್ದ ಬ್ರಾಹ್ಮಣರು ಇವರನ್ನು ಮುಟ್ಟಬೇಡಿರಿ, ಮುಟ್ಟಬೇಡಿರಿ, ಇವರು ವಿಜಯನಗರದ ಅರಸರೆಂದು ಕೂಗಾಡದೆ ಇರುತ್ತಿದ್ದರೆ ಇವರನ್ನು ಅಲ್ಲೇ ಬಿಟ್ಟು ಬರುತ್ತಿದ್ದರೇನು. ಕೂಡಲೇ ನಮ್ಮವರು ಇವರನ್ನು ನಮ್ಮ ರಕ್ಷಣೆಯಲ್ಲಿ ತಂದು ಬಿಟ್ಟರು. ತಾವು ತಮ್ಮ ಚಾವಣಿಯಲ್ಲಿರಬೇಕಿತ್ತು. ಹೇಗೆ ಸಿಲುಕಿದಿರಿ ಈ ಕಾಲದಲ್ಲಿ? ಸಾಕು ಸುಲ್ತಾನ, ಅದೇ ಅದೃಷ್ಟ ಆಯಿತು. ಕಾರ್ಯಕ್ಕೆ ಕಲಿಸಿಕೊಡಿದೆ. ಅರೆ ಹೌದಲ್ಲ, ಮರೆತೇ ಬಿಟ್ಟಿದ್ದೆ. ನಿಮ್ಮ ನೆಚ್ಚಿನ ಮಾನಸ ಪುತ್ರ, ನನ್ನ ಪ್ರೀತಿಯ ಅಳಿಯ ಎಲ್ಲಿ? ಅಲ್ಲಿ ಅಧಿಕಾರಿಗೆ ತಿಳಿಸಿ ಅವರನ್ನು ಕಾಣಲು ಒಳಭೂಪತಿಗಳು ಹಾತೊರೆಯುತ್ತಿದ್ದಾರೆಂದು. ಈ ನಿಜಾಂ ಶಾಹನ ಚಾವಣಿಯಲ್ಲಿ ಇನ್ನು ಮಾತುಕತೆ ಸಾಕು, ಹೊರಟೆಯ ಸಮಯವಲ್ಲ. ಇದೋ ಬಂದೇ ಬಿಟ್ಟರು ನಿಮ್ಮ ಮಾನಸ ಪುತ್ರ. ಮಗ ಅರ್ಜನ್, ಅಪ್ಪಾಜಿ, ತಾವು ಇಲ್ಲಿ ಹೇಗೆ? ಇದೇನು ಸುಲ್ತಾನ? ಅಲ್ಲಿ ಅಲ್ಲಿ ನೋಡು ಸುಲ್ತಾನ. ಬೇಡ ಬೇಡ ಸುಲ್ತಾನ, ಇದು ಇದು ನಿನಗೆ ಸಲ್ಲದು. ಬೇಡ ಬೇಡ ಸುಲ್ತಾನ. ಜಯ ದೇವಿ ಪಾಕ್ಷ. ಅಲ್ಲಾಹು ಅಕ್ಬರ್. ಅಪ್ಪಾಜಿ, ಏನು ಮಾಡಿದೆ?
ಅಮ್ಮಾಜಿ, ಇದೇನಿದು ಪುತ್ರ? ಓ, ನಮ್ಮವರು ಆ ಯುದ್ಧದಲ್ಲಿ ತುರುಕರನ್ನು ಸೋಲಿಸಿ ನನಗೆ ಬಹುಮಾನವನ್ನು ಕಳಿಸಿದ್ದಾರೆ. ಎಲ್ಲಿ ನಮ್ಮವರಲ್ಲಿ ಪುತ್ರ? ಎಲ್ಲಿ? ಮಹಿಳೆಯರ ಪ್ರಾಣ
ನಮ್ಮ ವೈಭವದ ಪಂಪದ ಗರಿಯು ಹಾಡು ಹಂಪೆಯಾಗಿ ಬಿಟ್ಟಿತು ಮಗ. ಹಾಡು ಹಂಪೆಯಾಗಿ ಬಿಟ್ಟಿತು. ಯಾಕೆ ಆಯಿತು ಅಜ್ಜಿ? ಯಾರೋ ಕಷ್ಟಪಟ್ಟು ಕಟ್ಟಿದ ಈ ನಮ್ಮ ನಾಡು ಇನ್ಯಾವುದೋ ತಪ್ಪು ನಿರ್ಧಾರ ಹಾಗೂ ಅಧಿಕಾರದ ಆಸೆಗೆ ಬಲಿಯಾಯಿತು. ಆ ತುರುಕರನ್ನು ನಂಬಿ ನಮ್ಮವರೇ ನಮ್ಮ ನಾಡನ್ನು ಹಾಳು ಮಾಡಿಬಿಟ್ಟರು. ಹಾಗಾದ್ರೆ ಈ ಜನಕ್ಕೆ ಹೇಳ್ತೆ ಅಜ್ಜಿ? ಅನೇಕ ಮಹಾನ್ ನಾಯಕರು ಶ್ರಮಪಟ್ಟು ಕಟ್ಟಿ ಬೆಳೆಸಿದ ಈ ನಮ್ಮ ನಾಡನ್ನು ಕೇವಲ ಅಧಿಕಾರ